ರಾಮಕೃಷ್ಣ ಪರಮಹಂಸ ಮಹಾರಾಜರಿಗೆ ಮತ್ತು ಶ್ರೀ ಸ್ವಾಮಿ ವಿವೇಕಾನಂದ ಮಹಾರಾಜರಿಗೆ ವಿಶೇಷವಾದಂಥ ಪ್ರಣಾಮಗಳನ್ನು ಮಾಡ್ತಾ, ನಮಗೆ ಈ ಊರು ಬರ್ತಾ ಬರ್ತಾ ತವ್ರ ಮನೆ ಆದಂಗೆ ಆಗ್ತೈತೆ. ಹೆಸರೇ ದೇವರಟ್ಟಿ ಅಲ್ವಾ? ಹೆಸರೇ ದೇವರಟ್ಟಿ ಅಂದರೆ ಇಲ್ಲಿ ಭಗವಂತ ಇದ್ದಾನೆ ಅಂತ. ನಾವು ಇದೇ ತಾಲೂಕಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದರೂ ನನಗೆ ಈ ಊರು ಪರಿಚಯ ಇರಲಿಲ್ಲ. ಆ ಒಂದು ಕಾರ್ಯಕ್ರಮಕ್ಕೆ ನಮಗೆ ದಾರಿದೀಪವಾಗಿ ತೋರಿಸ್ತಕ್ಕಂಥವ್ರು ನಮ್ಮ ಶ್ರೀ ಶಾರದಾಶ್ರಮ. ಪ್ರತಿ ಗಂಟೆ ಪ್ರತಿ ನಿಮಿಷನೂ ಸಾರ್ವಜನಿಕರಿಗೆ ಮನುಜ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವರ ಜೀವನವೇ ಮುಡುಪಾಗಿಟ್ಟಿರ್ತಕ್ಕಂಥ ಶ್ರೀ ಶಾರದಾಶ್ರಮ ಚಳ್ಳಕೆರೆ ಮತ್ತು ಶ್ರೀ ರಾಮಕೃಷ್ಣ ಮಿಷನ್ ಮತ್ತು ಶ್ರೀ ಸ್ವಾಮಿ ವಿವೇಕಾನಂದ ಆಶ್ರಮಗಳು, ಇವರು ಯಾವುದೇ ಜಾತಿ ಭೇದ ಭಾವ ಇವರಲ್ಲಿಲ್ಲ. ನಾನು ಅನೇಕ ಮಠಮಾನ್ಯಗಳಿಗೆ ಹೋಗಿದ್ದೀನಿ, ಜಾತಿ ಸ್ವಾಮೀಜಿಗಳ ಜೊತೆ ಹೋಗಿದ್ದೀನಿ. ಅಲ್ಲಿನ ಆಚಾರ ವಿಚಾರಗಳೇ ಒಂಥರ ಇರ್ತವೆ. ಇಲ್ಲಿ ನಿಜವಾಗ್ಲೂ ನೋಡ್ತಾ ಇದ್ರೆ ಒಂದು ಸತ್ಯದ ದಾರಿಗೆ ನಾನು ಬಂದಿದ್ದೀನಿ ಅಂತ ನನ್ನ ಒಂದು ಭಾವನೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಭಾಗ್ಯನೋ ನಿಮ್ಮ ಭಾಗ್ಯನೋ ಗೊತ್ತಿಲ್ಲ, ಗುಲ್ಬರ್ಗದಲ್ಲಿ ಚಳ್ಳಕೆರೆಯಲ್ಲಿ ನಮ್ಮ ಶ್ರೀ ಪೂಜ್ಯ ಅನನ್ಯಮಯ ಮಾತಾಜಿಯವರು ನೋಡಿ, ಇವ್ರು ಬಂದಿದ್ದಾರಲ್ಲ ಇವತ್ತು ನಮ್ಮ ತ್ಯಾಗಮಯಿ ಅಮ್ಮನವರ ಜೊತೆ. ಅವರು ಗುಲ್ಬರ್ಗ ಅಲ್ಲಿ ಒಂದು ಆಶ್ರಮ ಉನ್ಗುಂದ ನವಲ್ಗುಂದ ಆಶ್ರಮದ ಮಾತಾಜಿಯವರು ಇವತ್ತು ದೇವರಟ್ಟಿಗೆ ಬಂದಿದ್ದಾರೆ ಅಂತಂದ್ರೆ ಗುರುಗಳ ಕೃಪೆ, ಶ್ರೀಮಾತೆಯರ ಕೃಪೆ, ವಿಶೇಷವಾಗಿ ಈ ಗ್ರಾಮದ ಆರಾಧ್ಯ ದೈವಗಳ ಆಶೀರ್ವಾದ ಅಂತ ನಾನು ಅನ್ಕೊಂತಾ ಇದ್ದೀನಿ ಈ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ನಾನು ಚಳ್ಳಕೆರೆಗಿದ್ರು ದೇವರಟ್ಟಿ ನೋಡಿರಲಿಲ್ಲ, 25 ವರ್ಷ ಆದ್ರು. ಬಟ್ ಬೇರೆ ಬೇರೆ ಎಲ್ಲ ಕಡೆ ಓಡಾಡ್ತೀವಿ. ನಮ್ಮ ಶ್ರೀಮತಿ ಲಕ್ಷ್ಮಿ ಮತ್ತು ನಮ್ಮ ಕೇಶವ ಅವರ ಒಂದು ನಮ್ಮ ಆಶ್ರಮದ ಭಕ್ತರಿದ್ದಾರೆ. ಅವರಿಂದ ಈ ಊರಿನ ಮಕ್ಕಳೆಲ್ಲನೂ ನಮಗೆ ಭಕ್ತರಾಗ್ತಾ ಇದ್ದಾರೆ ದಿನದಿನಕ್ಕೂ. ಅದೊಂದು ಭಾಳ ಸಂತೋಷ. ಮಾತಾಜಿಯವರು ಅನೇಕ ಮತ್ತು ನಮ್ಮ ಯುವ ಬಳಗ ಇದ್ದಾರೆ, ಅವ್ರು ಮಾತೆತ್ತಿದ್ರೆ ದೇವರಟ್ಟಿಗೆ ಹೋಗ್ಬೇಕು ಅಂತಾರೆ. ಹಂಗಾಗಿ ನಮ್ಮೆಲ್ಲರಿಗೂ ನಿಮ್ಮೂರೇ ತವ್ರ ಮನೆ ಆದಂಗೆ ಆಗ್ತಾ ಇದೆ. ಈ ಒಂದು ತತ್ವ ವಿಚಾರಗಳನ್ನು ಮನುಷ್ಯನ ಬದುಕಲಿಕ್ಕೆ ಏನು ಅತ್ಯಮೂಲ್ಯವಾದಂತಹ ವಿಚಾರಧಾರೆ ಗೊತ್ತಿರಂಗೆ ಒಂದು 300 ಜನ ಇರ್ಬೋದು ಅಂದ್ಕೊಂಡಿದ್ವಿ ವಾಸ. ಆದರೆ ನಿಮಗೆ ಈ ಭಾಗ್ಯ ಸಿಕ್ಕಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೊಮ್ಮಯ್ಯ, ರಕ್ಷಿತಾ, ಇವರು ಮಂಗಳ, ಇವರೆಲ್ಲ ನೋಡಿ, ಇವರು ನಾವು ಬಂದ ತಕ್ಷಣ ಅವರೇ ಜಯರಾಮಕೃಷ್ಣ ಅಂತಾರೆ. ಅಂದರೆ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗ್ತಾ ಇತ್ತಿಲ್ಲ ಮೊದಲು. ಈಗ ನಾವೆಲ್ಲ ಮಧ್ಯ ವಯಸ್ಸಿನಲ್ಲಿ ಸಿಕ್ಬಿಡುತ್ತೆ ನಮಗೆ. ಅತ್ಲ ತಿಳ್ಕೊಳ್ಳೋದು ಕಷ್ಟ, ಇತ್ಲ ಮಾತಾಡೋದು ಕಷ್ಟ, ಹಂಗೆ ಸಿಗಾಕೊಂಡ್ಬಿಟ್ಟಿದೆ. ಬಟ್ ಇವರಿಗೆ ನಿಜವಾದ ತತ್ವಗಳು, ಆದರ್ಶಗಳು, ನಿಯಮಗಳು, ಮೌಲ್ಯಗಳು ಈ ನಮ್ಮ ಪುಟಾಣಿ ಮಕ್ಕಳಿಗೆ ಸಿಗ್ತಾ ಇದೆ.